ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ. ಅದು ಬೇಗನೆ ಗತಿಸಿ ಹೋಗುತ್ತದೆ. ನಾವು ಹಾರಿ ಹೋಗುತ್ತೇವೆ ಎಂದು ಕೀರ್ತನೆಗಳು 90:10 ನಾವು ಓದುತ್ತೇವೆ. ಇಲ್ಲಿ ಮನುಷ್ಯನ ಜೀವನ ಎಷ್ಟು ಚಿಕ್ಕದು ಮತ್ತು ತಾತ್ಕಾಲಿಕವೆಂಬುದನ್ನು ನೆನಪಿಸುತ್ತದೆ. ಮನುಷ್ಯನ ಜೀವನ ಸಾಮಾನ್ಯವಾಗಿ 70 ಅಥವಾ 80 ವರ್ಷಗಳಷ್ಟೇ. ಎಷ್ಟು ಬಲ, ಸಂಪತ್ತು, ಗೌರವ ಇದ್ದರೂ ಜೀವನದಲ್ಲಿ ಕಷ್ಟ, ದುಃಖ, ನೋವುಗಳು ಸಹ ಇರುತ್ತದೆ. ಜೀವನವು ತುಂಬ ಬೇಗ ಕಳೆಯುತ್ತದೆ, ಗಾಳಿಯಂತೆ ಹಾರಿ ಹೋಗುತ್ತದೆ. ಆದ್ದರಿಂದ ಲೋಕದ ವಿಷಯಗಳಲ್ಲಿ ಗರ್ವಿಸದೆ ದೇವರಿಗೆ ಭಯಪಟ್ಟು ಜ್ಞಾನದಿಂದ ಬದುಕಬೇಕು. ನಮ್ಮ ಜೀವನ ತಾತ್ಕಾಲಿಕವಾದದ್ದು. ನಮ್ಮ ದಿನಗಳು ಬಹಳ ಕಡಿಮೆಯಾದ್ದರಿಂದ ಪ್ರತಿದಿನವನ್ನು ದೇವರಿಗಾಗಿ ಬಳಸಬೇಕು. ಮನುಷ್ಯನು ಕ್ಷಣಿಕವಾದವನು, ಆದರೆ ದೇವರ ಪ್ರೀತಿ ಮತ್ತು ಆತನ ರಾಜ್ಯವು ಶಾಶ್ವತವಾದದ್ದು. ಪ್ರಿಯ ಬಾಂಧವರೇ, ಈ ಲೋಕದ ಐಶ್ವರ್ಯ, ಸೌಂದರ್ಯ, ಹೆಸರು ಎಲ್ಲವೂ ಒಂದು ದಿನ ಕೊನೆಗೊಳ್ಳುತ್ತದೆ. ಆದರೆ ಯೇಸು ಪ್ರಭುವಿನಲ್ಲಿ ಇರುವ ಜೀವನ ಮಾತ್ರ ನಿತ್ಯವಾದದ್ದು. ಆದ್ದರಿಂದ ದೇವರೊಂದಿಗೆ ನಡೆದು ಪವಿತ್ರ ಜೀವನ ನಡೆಸುವುದು ಮುಖ್ಯವಾದದ್ದು. ನಾವು ಕೂಡಿಸಿಟ್ಟಿರುವ ಆಸ್ತಿ, ಒಡವೆ, ಸಂಪತ್ತು ಎಲ್ಲವನ್ನು ಇತರರಿಗೆ ಬಿಟ್ಟು ಈ ಲೋಕಯಾತ್ರೆಯನ್ನು ಮುಗಿಸಬೇಕಲ್ಲವೇ? ನಮ್ಮ ಮರಣದ ಜೊತೆಗೆ ನಮ್ಮೊಂದಿಗೆ ನಡೆದು ಬರುವುದು ಕೇವಲ ನಮ್ಮ ಒಳ್ಳೆಯ ಸತ್ಕಾರ್ಯಗಳು ಮತ್ತು ನಮ್ಮ ಒಳ್ಳೆಯ ಸಾಕ್ಷಿ ಮಾತ್ರ. ಆದ್ದರಿಂದ ನಾವು ಪ್ರಾರ್ಥಿಸೋಣ, ಪ್ರಭುವೇ, ನಮ್ಮ ಜೀವನದ ದಿನಗಳನ್ನು ಎಣಿಸುವ ಜ್ಞಾನವನ್ನು ನಮಗೆ ಕೊಡು, ನಿನ್ನ ಚಿತ್ತದ ಪ್ರಕಾರ ಬದುಕಲು ಸಹಾಯ ಮಾಡು ಎಂಬುದಾಗಿ. ಯೇಸು ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ ಪ್ರಿಯರೇ. ಆಮೆನ್.